ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ನಾನು ನುಗ್ಗೆಕಾಯಿ ಸಾಂಬಾರು ಮಾಡ್ತಿದ್ದೀನಿ. ನಾನು ಹೇಗೆ ಮಾಡ್ತೀನಿ ಅಂತ ನೀವು ಕೂಡ ನೋಡ್ತಾ ಹೋಗಿ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ತಿಳಿಸೋದನ್ನು ಮರಿಬೇಡಿ. ನುಗ್ಗೆಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಬನ್ನಿ, ಈಗ ನೋಡಿ ಒಂದು ಕುಕ್ಕರಿಗೆ ನಾನು ನಾರ್ಮಲ್ ಬೇಳೆಯನ್ನು ಹಾಕ್ಕೊತಿದ್ದೀನಿ. ಬೇಳೆನ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ, ಚಿಟಿಕೆ ಅರಿಶಿನ ಇಷ್ಟನ್ನು ಹಾಕಿ ಬೇಯಕ್ಕೆ ಇಟ್ಕೊಳ್ಳೋಣ. ಈಗ ನಾನು ನುಗ್ಗೆಕಾಯಿಯನ್ನು ಚಿಕ್ಕದಾಗಿ ನೋಡಿ ಈ ರೀತಿಯಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು. ಮಸಾಲೆಗೆ ನೋಡಿ ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಈ ಜಾರಿಗೆ ಮತ್ತು ಒಂದೆರಡು ಟೊಮೊಟೊ ಮತ್ತು ಹಸಿಕಾಯನ್ನು ಉದ್ದುದ ಈ ರೀತಿ ಹೆಚ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಖಾರ ಪುಡಿ, ಮತ್ತು ನಾನು ನೋಡಿ ಇದು ಸಾಂಬಾರು ಪುಡಿ ನಾನು ಮನೆಯಲ್ಲೇ ಮಾಡಿರೋವಂಥದ್ದು. ಇದು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ವರ್ಷಗಟ್ಟಲೆ ಇಟ್ಕೊತೀನಿ ಫ್ರೆಂಡ್. ನಾನು ತುಂಬ ಚೆನ್ನಾಗಿರುತ್ತೆ, ಏನೂ ಆಗೋಲ್ಲ. ಎಲ್ಲ ಐಟಮ್ನು ಕೂಡ ಹಾಕಿ ಸಾಂಬಾರು ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ಸಾಂಬಾರನ್ನೇ ಈಗ ನಾನು ಸಾಂಬಾರಿಗೆ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಒಂದು ಚಮಚ ಹಾಕ್ಕೊಂಡು ಇದನ್ನು ಕೊತ್ತಂಬರಿ ಸೊಪ್ಪು ಕೂಡ ಲಾಸ್ಟಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬರೋಣ. ಇಲ್ಲಿ ಕೂಡ ಬೇಳೆ ಬೆಂದಿದೆ. ನಾನು ಅಲ್ಲಿ ರೆಡಿ ಮಾಡಿ ಮಿಕ್ಸಿ ಹಾಕ್ಕೊಂಡು ಬರೋ ಅಷ್ಟರಲ್ಲೇ ಚೆನ್ನಾಗಿ ಬೆಂದಿದೆ ಫ್ರೆಂಡ್. ನೋಡಿ, ಮತ್ತೆ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ರೆಡಿ ಮಾಡ್ಕೋಬೇಕಲ್ವ. ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಎಲ್ಲ ಹಾಕಿಬಿಟ್ಟು ಒಗ್ಗರಣೆಗೆ ರುಬ್ಬಿದಂಥ ಮಸಾಲೆ ಕೂಡ ಹಾಕಿ, ಮತ್ತು ಸೈಡಲ್ಲಿ ಬೆಂದಿರುವ ಬೇಳೆ ಮತ್ತು ನುಗ್ಗೆಕಾಯಿ ಕೂಡ ಹಾಕ್ಕೊತಿದ್ದೀನಿ. ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ. ನೀವು ಅನ್ನಕ್ಕಾದರೂ ಸರಿ, ಮುದ್ದೆಗಾದರೂ ಸರಿ, ಎಲ್ಲ ಕೂಡ ಹೊಂದಿಕೊಳ್ಳುತ್ತೆ ಈ ಸಾಂಬಾರು. ನೋಡಿ ಈ ರೀತಿ ಆಗಿದೆ. ಮೊದಲು ಎಲ್ಲ ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸಿ. ಅಷ್ಟರಲ್ಲೇ ನೋಡಿ ಸಿಲಿಂಡ್ರ್ ಕೂಡ ಖಾಲಿ ಆಗೋಯ್ತು. ಅಪ್ಪ ದೇವರೇ, ಸಾಂಬಾರಾದರೂ ಕುದಿಯುತ್ತಾ ಇಲ್ವೋ ಅನ್ನೋ ಒಂದು ಬೇಜಾರಲ್ಲಿತ್ತು. ಅಷ್ಟರಲ್ಲೇ ನಮ್ಮ ಯಜಮಾನ್ರು ಬಂದರು. ಮತ್ತು ಅದನ್ನು ಸಿಲಿಂಡ್ರನ್ನು ಹಾಕಿಸ್ಕೊಂಡು ಮತ್ತೆ ಮುಂದುವರೆದೆ ನನ್ನ ಸಾಂಬಾರು ಮಾಡಲು. ನೋಡಿ ಈ ರೀತಿಯಾಗಿ ಸಾಂಬಾರು ಚೆನ್ನಾಗಿ ಬರ್ತಾಯಿದೆ, ಕುದೀತಾ ಇದೆ. ನೋಡಿ ಅಷ್ಟು ಪರಿಮಳ ಕೂಡ ಚೆನ್ನಾಗಿ ಬರ್ತಾಯಿದೆ, ಸುವಾಸನೆ ಘಮ ಘಮ ಅಂತ. ನೋಡಿ, ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ ಮಾತ್ರ. ನೀವು ಕೂಡ ಟ್ರೈ ಮಾಡಿ. ಈರುಳ್ಳಿ ಹಾಕಲ್ಲ ನಾನು ಹೆಚ್ಚಾಗಿ, ಬೆಳ್ಳುಳ್ಳಿ ಕೂಡ ಹಾಕ್ತೀನಿ. ನೋಡಿ ಈ ರೀತಿ ಚೆನ್ನಾಗಿ ಕುದಿದೆ. ಸಾಂಬಾರು ರೆಡಿ ಆಯಿತು ಫ್ರೆಂಡ್. ನಾನು ಇದನ್ನು ಒಂದು ಬಟ್ಲೆಲ್ಲ ಹಾಕಿ ನಿಮಗೆ ತೋರಿಸ್ತಾಯಿದ್ದೀನಿ. ನಾನು ಅನ್ನಕ್ಕೆ ಮಾಡಿದ್ದೀನಿ ಇದು ಸಾಂಬಾರು, ಮುದ್ದೆ ಮಾಡಿಲ್ಲ. ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಏನಂದರೆ ಫ್ರೆಂಡ್, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮತ್ತು ಲೈಕ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಹೊಸಬರಾಗಿದ್ದರೆ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಮುಗಿಸ್ತಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೋಡಿ ಈ ರೀತಿಯಾಗಿ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ನಾನು ಅನ್ನ ರೆಡಿ ಮಾಡ್ಕೊತೀನಿ. ನೀವೇನು ಮಾಡ್ತೀರಾ ನನಗೆ ತಿಳಿಸಿ ಕಮೆಂಟಲ್ಲಿ. ಮುದ್ದೆಗೆ ಕೂಡ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್. ಥ್ಯಾಂಕ್ ಯು, ಬಾಯ್ ಬಾಯ್.